ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಚಕ್ರವರ್ತಿ ಚಿತ್ರದಲ್ಲಿ ಯಾವ ಸೀನ್ ಕಟ್ ಮಾಡಲ್ಲ ಅಂದ್ರು ದರ್ಶನ್. ಯಾಕೆ ಏನು ಅಂತ ಹೇಳ್ಬಿಡ್ತೀವಿ ಕೇಳಿ. ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ ಎ ಸರ್ಟಿಫಿಕೇಟ್ ಸಿಕ್ಕರೆ ಚಿತ್ರತಂಡ ಕೊರಗೋದು ಸಹಜ. ಎ ಸರ್ಟಿಫಿಕೇಟ್ ಪಡೆದುಕೊಂಡ ಸಿನಿಮಾಗಳನ್ನ ನೋಡಲು ಹೆಣ್ಮಕ್ಳು ಚಿತ್ರಮಂದಿರದ ಕಡೆ ಬರೋದೇ ಇಲ್ಲ. ಸೆನ್ಸಾರ್ ಮಂಡಳಿ ಸೂಚಿಸಿದ್ದ ಸೀನ್ಗಳನ್ನ ಕಟ್ ಮಾಡಿ ಇವು ಪ್ರಮಾಣ ಪತ್ರ ತೆಗೆದುಕೊಳ್ಳೋದಿಕ್ಕೆ ಮುಂದಾಗ್ತಾರೆ. ಆದ್ರೆ ದರ್ಶನ್ ಮಾತ್ರ ಇದಕ್ಕೆ ಉಲ್ಟಾ ಅನ್ಬಹುದು. ಸೆನ್ಸಾರ್ ಮಂಡಳಿ ತಮ್ಮ ಚಿತ್ರಕ್ಕೆ ಎ ಪ್ರಮಾಣ ಪತ್ರ ಕೊಟ್ರು ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಚಕ್ರವರ್ತಿ ಚಿತ್ರಕ್ಕೂ ಆಗಿರೋದು ಅದೇ. ಈ ಚಿತ್ರ ವೀಕ್ಷಿಸಿದ್ದ ಸೆನ್ಸಾರ್ ಮಂಡಳಿ ಒಂದಷ್ಟು ಸೀನ್ಗಳನ್ನ ಕಟ್ ಮಾಡಿದ್ರೆ ಯುಎ ಸರ್ಟಿಫಿಕೇಟ್ ಕೊಡುವುದಾಗಿ ಹೇಳಿದ್ರಂತೆ. ಆದ್ರೆ ದರ್ಶನ್ ಮಾತ್ರ ತಮಗೆ ಎ ಇರ್ಲಿ ಎಂದಿದ್ದಾರೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ಇತ್ತೀಚೆಗೆ ನಡೆದ ಚಕ್ರವರ್ತಿ ಚಿತ್ರದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಅವರು ಗಮನ ಸೆಳೆದಾಗ ಚಿತ್ರದಲ್ಲಿ 2 ದೃಶ್ಯಗಳಿಗೆ ಕತ್ತರಿ ಹಾಕಿದ್ದಾರೆ. ಯುಎ ಪ್ರಮಾಣ ಪತ್ರ ಕೊಡುವುದಾಗಿ ಸೆನ್ಸಾರ್ ಮಂಡಳಿ ಹೇಳ್ತು. ಆದ್ರೆ ಆ ದೃಶ್ಯಗಳು ಸಿನಿಮಾಗೆ ಬೇಕು. ಒಂದರ್ಥದಲ್ಲಿ ಅದೇ ಸೀನ್ಗಳು ಚಿತ್ರದ ಹೈಲೈಟ್ ಅಂದ್ರೆ ತಪ್ಪಿಲ್ಲ. ಹಾಗಾಗಿ ಆ ದೃಶ್ಯಗಳನ್ನ ನಾವು ಕಿತ್ತಾಕಿಲ್ಲ ಮತ್ತು ಆ ದೃಶ್ಯಗಳನ್ನ ಇಟ್ಕೊಂಡಿದ್ದಕ್ಕೆ ಎ ಪ್ರಮಾಣ ಪತ್ರ ಕೊಡಲಾಗಿದೆ. ಆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎ ಸರ್ಟಿಫಿಕೇಟ್ ನಿಂದ ಮಲ್ಟಿಪ್ಲೆಕ್ಸ್ಗೆ ಜನ ಬರುವುದಿಲ್ಲ ಎನ್ನುವುದರಲ್ಲಿ ನಂಗೆ ನಂಬಿಕೆ ಇಲ್ಲ ಎಂದು ದರ್ಶನ್ ಹೇಳಿದ್ದಾರೆ. ಮಲ್ಟಿಪ್ಲೆಕ್ಸ್ ನಲ್ಲಿ 12% ಮಂದಿ ಮಾತ್ರ ನನ್ನ ಸಿನಿಮಾ ನೋಡಲು ಬರ್ತಾರೆ. ನನಗೆ ಚಿತ್ರಮಂದಿರಗಳು ಮತ್ತು ಸಿಂಗಲ್ ಸ್ಕ್ರೀನ್ ಮುಖ್ಯ ಅಂತಾರೆ ದರ್ಶನ್. ಇನ್ನು ಚಕ್ರವರ್ತಿ ಚಿತ್ರವನ್ನ ರಾಜ್ಯಾದ್ಯಂತ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗ್ತಿದ್ದು ಅದರಲ್ಲೂ ಅತಿ ಹೆಚ್ಚು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಪ್ರದರ್ಶನವಾಗ್ತಿದೆ ಅನ್ನೋದೇ ವಿಶೇಷ. ಸೆನ್ಸಾರ್ಗೂ ತಲೆ ಕೆಡಿಸಿಕೊಳ್ಳದ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಚಕ್ರವರ್ತಿ ಮೂಲಕ ಭರ್ಜರಿ ಸಕ್ಸಸ್ ಕಾಣ್ತಿದ್ದಾರೆ. ಇನ್ನು ಚಿತ್ರರಂಗದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.